ಅಂದ್ರೆ ಇವರ ದಡ್ಡತನ ಎಲ್ಲಿ ಕಾಣಿಸುತ್ತೆ ಅಂದ್ರೆ ಇವರಿಗೆ ಕೊನೆಗೂ ಅರ್ಜುನ ಭೀಮ ಇವರೆಲ್ಲ ಯಾರು ಅನ್ನೋದು ಗೊತ್ತಾಗ್ಲೇ ಇಲ್ಲ ಅಂತಲೇ ಅನ್ಸುತ್ತೆ. ಆಮೇಲೆ ಕೃಷ್ಣನ ಸಾಮರ್ಥ್ಯ ಏನು ಅನ್ನೋದು, ಕೃಷ್ಣ ಯುದ್ಧ ಮಾಡುತ್ತಾ ಇಲ್ಲ ಅನ್ನೋ ಅಷ್ಟೊತ್ತಿಗೆ ದುರ್ಯೋಧನ ಸಮಾಧಾನಿ ಆಗ್ಬಿಟ್ಟಿದ್ದಾನೆ. ಯುದ್ಧ ಡಿಸೈಡ್ ಶುರು ಹಾಕಿನ ಮುಂಚೆ ಏನು ಇಷ್ಟೇ ದಿನಗಳ ಕಾಲ ಯುದ್ಧ ಮಾಡ್ಬೇಕಂತ ಏನಿಲ್ಲ. ವನವಾಸ ಮಾಡಿ ಬಂದಿದ್ದಾರೆ, ವನವಾಸ ಅಜ್ಞಾತವಾಸ ಮಾಡಿ ಬಂದಿದ್ದಾರೆ, ಕೈಯಲ್ಲಿ ಒಂದ್ ನಯಾ ಪೈಸೆ ಇಲ್ಲ. ಹಾಗಾಗಿ ಯಾವುದೇ ದೃಷ್ಟಿಯಿಂದ ಪಾಂಡವರ ಜೊತೆಗೆ ಜನ ಹೋಗಲ್ಲ ಅಂತಲೇ ಅನ್ಕೊಂಡಿದ್ದು. ಇವ್ರ ಪ್ರಕಾರ 7 ಅಕ್ಷೌಹಿಣಿ ಅವ್ರಿಗೆ ಸಿಕ್ಕಿದ್ದೆ ದೊಡ್ಡ. ಪಾಂಡವರಿಗೆ ಸಹಕಾರ ಕೊಡೋದಕ್ಕೆ ಅಂತ ಬಂದ ಪ್ರತಿಯೊಬ್ಬರಿಗೂ ನಿನ್ನ ಬಗ್ಗೆ ಸಿಟ್ಟಿದೆ ಅಂತ. ನಮ್ಮ ಸೈನ್ಯ ದೇವತೆಗಳನ್ನೂ ಸೋಲಿಸಬಲ್ಲದು, ಆದರೆ ನಿನಗೆ ನಾನು ಹೇಳುವ ಹಿತದ ಮಾತೇನು ಅಂದ್ರೆ ಪಾಂಡವರನ್ನ ದೇವತೆಗಳಿಗೂ ಸೋಲಿಸೋದಕ್ಕಾಗೋದಿಲ್ಲ ಅಂತ. ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ 7ನೇ ದಿನ ಶುರು ಆಗುತ್ತೆ. ಸೊ 6 ದಿನಗಳ ಯುದ್ಧವನ್ನು ನೋಡಿದ್ವಿ. 7ನೇ ದಿನ ಏನಾಗುತ್ತೆ ಸರ್? 7ನೇ ದಿನ ಹಿಂದಿರುಗುತ್ತಾರೆ. ಅಂದ್ರೆ ಒಂಥರ ಇದು 10 ಓವರ್ಗಳಾದ್ಮೇಲೆ ಹೆಂಗೆ ಮ್ಯಾಚ್ ಅನ್ನೋ ಥರ. ಹೌದು. ಅಂದ್ರೆ ನೀವು ಸೀರಿಯಸ್ ಮೋಡಿಗೆ ಬರಬೇಕಾಗುತ್ತೆ. ಹೌದು, ಆ ಟೈಮಲ್ಲಿ. ಹೌದು. ಈ 6 ದಿವಸ ಕಳೆದಿದೆ ಅಂತ ಅನ್ನೋದು ಇದೀಗ ತುಂಬಾ ಯೋಚಿಸುವ ವಿಷಯ ಆಗತ್ತೆ. ನೀವು ಹೇಳಿದ ಪಾಯಿಂಟಿಗೆ ಬರುತ್ತೆ ಇದು. ದುರ್ಯೋಧನ ಚಿಂತೆಯಲ್ಲಿ ಮುಳುಗುತ್ತಾನೆ 6 ದಿವಸ ಆದಮೇಲೆ. ಅಂದ್ರೆ ದಿನ ಚಿಂತೆಯಲ್ಲಿದ್ದಾನೆ ಅವನು. ಪಾಂಡವರ ಪಕ್ಷದಲ್ಲಿ ಮೊದಲನೇ ದಿವಸ ಮಾತ್ರ ಚಿಂತೆ ಇತ್ತು, ನಾವು ಗಮನಿಸಿದ್ವಿ. ಮೊದಲನೇ ದಿವಸ ಯುದ್ಧ ಮುಗಿದ ಕೂಡಲೇ ಯುಧಿಷ್ಠಿರ ನಾನು ಕಾಡಿಗೆ ಹೋಗ್ಬಿಡ್ತೀನಿ ಬೇಡ ಅಂತ ಹೇಳಿದ್ದ. ಬಟ್ 2, 3, 4, 5, 6 ಈ ಇಷ್ಟೂ ದಿನಗಳಲ್ಲಿ ಪಾಂಡವರಿಗೆ ಅಂಥ ಹೊಡೆತ ಅಂತ ಬಿದ್ದಿಲ್ಲ. ಅಂದ್ರೆ ಸತ್ತಿಲ್ಲ ಅವ್ರ ಕಡೆ ಅಂತ ಅಲ್ಲ, ಎಷ್ಟೋ ಜನ ಸತ್ತಿದ್ದಾರೆ ಅನ್ನೋದು ಅಂಶ ಇದೆ, ಆದರೆ ಅದು ಸೋಲಲ್ಲ, ಅದು ಸಹಜವಾಗಿ ಬಿಡತ್ತೆ ಅಂತ. ಅಂದ್ರೆ ಸಹಜ ಅಂತಂದ್ರೆ ಅಷ್ಟೂ ಜನನೂ ಸಾಯ್ದೇನೆ ಒಂದು ಯುದ್ಧ ನಡೆಯೋದೇ ಇಲ್ವಲ್ಲ. ಹಾಗಾಗಿ ಅಷ್ಟು ಸೈನಿಕರು ಸತ್ತರು, ಅಷ್ಟು ರಥಗಳು ಹೋದವು, ಕುದುರೆಗಳು ಹೋದವು, ಆನೆಗಳು ಹೋದವು ಅನ್ನೋದು ಒಂದು ಇದಾಗೋದಿಲ್ಲ ಅಂತ. ಅಂದ್ರೆ ಇವಾಗ ಕ್ರಿಕೆಟ್ನಲ್ಲಿ 20 ಓವರು ಅಂತ ಅಂದಾಗ 20 ಓವರಿಗೆ 180, 160 ಹೊಡೆದೇ ಹೊಡಿತಾರೆ. ಯಾಕೆಂದ್ರೆ ಅಲ್ಲಿ ಗಲಿ ಕ್ರಿಕೆಟರ್ಸ್ ಅಲ್ವಲ್ಲ ಎದುರುಗಡೆ ಇರೋರು, ಅವರು ಇಂಟರ್ನ್ಯಾಷನಲ್ ಕ್ರಿಕೆಟರ್ಸೇ ಆಗಿರ್ತಾರಲ್ಲ. ಹಾಗಾಗಿ ಅದು ವಿಷಯ ಅಲ್ಲ, ಅಷ್ಟು ಹೊಡೆದಿದ್ದಾರೆ ಅನ್ನೋದು ವಿಷಯ ಅಲ್ಲ ಅನ್ನೋ ತರಹದಲ್ಲಿ ಇಲ್ಲಿಯ ಸಾವು ನೋವುಗಳಾಗಿಲ್ಲ ಅಂತಲ್ಲ. ಆದರೆ ಮೊದಲ ದಿನ ಕೌರವರ ಕೈ ಮೇಲಾಗಿದೆ ಮತ್ತು 5 ದಿವಸ ಪಾಂಡವರ ಕೈ ಮೇಲಾಗಿದೆ. ಹಾಗಾಗಿ 6ನೇ ದಿವಸ ಮುಗಿಯುವಾಗ ದುರ್ಯೋಧನ ಚಿಂತೆಯಲ್ಲಿ ಮುಳುಗಿದ್ದಾನೆ. ಅವನು ಅದೇ ಚಿಂತೆಯಲ್ಲಿ ಭೀಷ್ಮನ ಶಿಬಿರಕ್ಕೆ ಬರ್ತಾನೆ. ಓಕೆ ಸರ್, ಒಂದು ನಾನು ಪ್ರಶ್ನೆ ಬಂತು. ಈಗ ಯುದ್ಧ ಡಿಸೈಡ್ ಶುರು ಹಾಕಿನ ಮುಂಚೆ ಏನು ಇಷ್ಟೇ ದಿನಗಳ ಕಾಲ ಯುದ್ಧ ಮಾಡ್ಬೇಕಂತ ಏನಿಲ್ಲ ಅಲ್ವಾ? ಯುದ್ಧವನ್ನು 5 ದಿನದಲ್ಲೂ ಮುಗಿಬಹುದಾಗಿತ್ತು ಅಲ್ವಾ? 6ನೇ ದಿನಕ್ಕೆ ಅಂದ್ರೆ ಚಿಂತೆಯಲ್ಲಿ ಮುಳುಗಿದಾನೆ ಅಂದ್ರೆ ಇಷ್ಟು ದಿನ ಆದ್ರೂ ಏನೂ ಆಗಿಲ್ಲ, ಮುಗಿಬೇಕಾಗಿತ್ತು ಅನ್ನೋ ಥರದ್ದು ತಲೆಯಲ್ಲಿ ಬಂದಿರಬಹುದು. ಯಾಕಂದ್ರೆ ನಾವೀಗ ನೋಡಿದ್ವಿ 18 ದಿನದ ಯುದ್ಧ ಇದೆ ಇದು. 10ನೇ ದಿನಕ್ಕೆ ಇವನ್ ಸಾಯ್ತಾನೆ, 12ನೇ ದಿನಕ್ಕೆ ಇದು ನಮಗ್ ಗೊತ್ತಿದೆ ಅಲ್ವಾ? ಹೌದು. ಬಟ್ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಮತ್ತೆ ಅವನ ಪ್ರಕಾರ ಅವನ ಚಿಂತೆ ಯಾಕೆ ಕಾಡ್ತಾ ಇದೆ ಅವನಿಗೆ ಅಂತ ಅಂದ್ರೆ ಇನ್ನು ದಿನ ಇದೆಯಲ್ಲ. ಯಾರು ಮಹಾವೀರರು ನಮ್ಮಲ್ಲಿ ಯಾರು ಸತ್ತಿಲ್ಲ. ಭೀಷ್ಮ, ದ್ರೋಣ, ಕೃಪಾ, ಕರ್ಣ, ಶಲ್ಯ ಎಲ್ಲರೂ ಇದ್ದಾರೆ, ತಾನೂ ಇದ್ದಾನೆ. ಹಾಗಾಗಿ ಏನೋ ಒಂದು ಆಗ ಹೋಗಿಲ್ಲ ಅಲ್ಲಿ. ಆದರೆ ಅವನ ನಿರೀಕ್ಷೆ ಏನಿದೆ ಅನ್ನೋದನ್ನು ಹೇಳುತ್ತೆ ಇಲ್ಲಿ. ಅವನು ಮತ್ತು ಧೃತರಾಷ್ಟ್ರ ಇಬ್ಬರು ಒಂದು ದೊಡ್ಡ ಭ್ರಮೆಲಿದ್ರು ಅನ್ನೋದು ಗೊತ್ತಾಗತ್ತೆ. ದೊಡ್ಡ ಭ್ರಮೆಲಿದ್ರು ಅಂತ ಗೊತ್ತಾಗತ್ತೆ. ಅಂದರೆ ಅವರ ಪ್ರಕಾರ ತಾವು ಪಾಂಡವರನ್ನ ಸೋಲಿಸ್ತೀವಿ ಅಂತಲೇನೆ. ಅಂದ್ರೆ ಅವನು ಯುದ್ಧಕ್ಕೆ ಕರೆ ಕೊಟ್ಟಿದ್ದೇ ದುರ್ಯೋಧನ. ಅದಕ್ಕೆ ನೀವು ಬೇಕಿದ್ರೆ ಯುದ್ಧ ಮಾಡಿ ರಾಜ್ಯ ಪಡ್ಕೊಳ್ಳಿ ಅಂತ ಹೇಳುವಾಗ್ಲೇನೆ ಅವನ ಮನಸ್ಸಿನಲ್ಲಿ ಇದ್ದಿದ್ದೇನೆಂದ್ರೆ ವನವಾಸ ಮಾಡಿ ಬಂದಿದ್ದಾರೆ, ವನವಾಸ ಅಜ್ಞಾತವಾಸ ಮಾಡಿ ಬಂದಿದ್ದಾರೆ, ಕೈಯಲ್ಲಿ ಒಂದ್ ನಯಾ ಪೈಸೆ ಇಲ್ಲ. ಇಷ್ಟು ದೊಡ್ಡ ಯುದ್ಧ ಸಂಘಟಿಸೋದು ಅನ್ನೋದು ಎಷ್ಟು ಖರ್ಚು ವೆಚ್ಚಿನ ಹಾದಿ. ಆಮೇಲೆ ಅಧಿಕಾರದಲ್ಲಿ ಇಲ್ಲದೆ ಇರೋರನ್ನ ಯಾರು ಸಪೋರ್ಟ್ ಮಾಡಲ್ಲ. ಇವತ್ತು ಕೂಡ ನಾವು ನೋಡ್ತೀವಲ್ಲ, ಇವತ್ತು 2 ದೇಶಕ್ಕೆ ಯುದ್ಧ ಆದ್ರೆ ಯಾವ ದೇಶಕ್ಕೆ ಸಹಕಾರ ಬರುತ್ತೆ ಅಂತ ಅಂದ್ರೆ ಗಟ್ಟಿ ಇರೋ ದೇಶಕ್ಕೆ ಸಹಕಾರ ಹೋಗೋದು. ಸಾಮಾನ್ಯ ದೇಶಕ್ಕೆ, ಬಡ ದೇಶಕ್ಕೆಲ್ಲ ಸಹಕಾರ ಬರೋದು. ಯಾಕೆಂದ್ರೆ
ಸಹಕಾರ ಕೊಡುವ ದೇಶದವನಿಗೆ 1000 ಕಾರಣಗಳಿವೆ. ಅವನ ವ್ಯಾಪಾರ, ಅವನ ವ್ಯವಹಾರ, ಇನ್ನೊಂದು ಎಷ್ಟೊಂದಿದೆ ಅವನಿಗೆ ಸಮಸ್ಯೆ. ಮತ್ತೆ ಇವನ್ ಎದುರಾಕೊಂಡು ಯಾರು ಬದುಕ್ತಾರೆ, ನಾಳೆ ಏನೋ ಮಾಡಿಬಿಟ್ರೆ ಅನ್ನೋ ತರ. ಹಾಗಾಗಿ ಯಾವುದೇ ದೃಷ್ಟಿಯಿಂದಲೂ ಪಾಂಡವರ ಜೊತೆಗೆ ಜನ ಹೋಗಲ್ಲ ಅಂತಲೇ ಅನ್ಕೊಂಡಿದ್ದು. ಇವ್ರ ಪ್ರಕಾರ 7 ಅಕ್ಷೌಹಿಣಿ ಅವ್ರಿಗೆ ಸಿಕ್ಕಿದ್ದೆ ದೊಡ್ಡದು ಅಂತ ಹೇಳ್ಬೇಕು ಇವರು. ಕರೆಕ್ಟ್. ಹಂಗಿರೋದ್ರಲ್ಲಿ ನಾವು ಸೋಲಿಸ್ತೀವಿ ಅನ್ನೋ ಇದರಲ್ಲೇ ಇದ್ದಾರೆ ಇವರು. ಅಂದ್ರೆ ಇವರ ದಡ್ಡತನ ಎಲ್ಲಿ ಕಾಣಿಸುತ್ತೆ ಅಂದ್ರೆ, ಇವರಿಗೆ ಕೊನೆಗೂ ಅರ್ಜುನ ಭೀಮ ಇವರೆಲ್ಲ ಯಾರು ಅನ್ನೋದು ಗೊತ್ತಾಗ್ಲೇ ಇಲ್ಲ ಅಂತಲೇ ಅನ್ಸುತ್ತೆ. ಆಮೇಲೆ ಕೃಷ್ಣನ ಸಾಮರ್ಥ್ಯ ಏನು ಅನ್ನೋದು, ಕೃಷ್ಣ ಯುದ್ಧ ಮಾಡುತ್ತಾ ಇಲ್ಲ ಅನ್ನೋ ಅಷ್ಟೊತ್ತಿಗೆ ದುರ್ಯೋಧನ ಸಮಾಧಾನಿ ಆಗ್ಬಿಟ್ಟಿದ್ದಾನೆ. ನಾನು ಯುದ್ಧ ಮಾಡಲ್ಲ ಅಂತ ಯಾವಾಗ ಕೃಷ್ಣ ಹೇಳದ್ನೋ ಮುಗೀತು ಅಂತ. ಆದ್ರೆ ಕೃಷ್ಣನ ಯೋಜನೆಗಳಿವೆಯಲ್ಲ ಅವು ಕೆಲಸ ಮಾಡುತ್ತೆ ಅಂತ ಅನ್ಸಿಲ್ಲ ಅವ್ರಿಗೆ. ಹಾಗಾಗಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ದುರ್ಯೋಧನ ಮತ್ತು ಧೃತರಾಷ್ಟ್ರ ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡೇ ಸಿಕ್ಕಾಕೊಂಡಿದ್ದಾರೆ ಇಲ್ಲಿ. ಶತ್ರು ಪಕ್ಷವನ್ನ ಸರಿಯಾಗಿ ಅಳದಿಲ್ಲ ಇವರು, ಶತ್ರು ಪಕ್ಷವನ್ನ ಅಳದಿಲ್ಲ. ಆದ್ರೆ ಆ ಕಡೆಯವ್ರು ಹೇಗಿದ್ದಾರೆ ಅಂತ ಅಂದ್ರೆ, ಗೆಲ್ಲುತ್ತೀವಿ ಅನ್ನುವ ವಿಶ್ವಾಸ ಇಲ್ಲ ಅಂತೇನೂ ಅಲ್ಲ ಅವರಿಗೆ, ಆದ್ರೆ ಅವರು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇಲ್ಲ. ಅವರಿಗೆ ಎದುರುಗಡೆ ಇರುವ ಸಮರ್ಥರ ಬಗ್ಗೆ ಗೊತ್ತಿದೆ. ಅದಕ್ಕೇನೆ ಯುಧಿಷ್ಠಿರನಿಗೆ ದುರ್ಯೋಧನನಿಗೆ ಇರುವ ವ್ಯತ್ಯಾಸ, ಯುದ್ಧ ಆರಂಭ ಆಗುವ ಹೊತ್ತಿನಲ್ಲಿ ಯುಧಿಷ್ಠಿರ ಹೋಗಿ 4 ಜನರನ್ನ ಮಾತಾಡ್ಸ್ಕೊಂಡ್ ಬಂದಿದ್ದು. ಭೀಷ್ಮನನ್ನ, ದ್ರೋಣನನ್ನ, ಕೃಪರನ್ನ, ಶಲ್ಯನನ್ನ ಮಾತಾಡ್ಸ್ಕೊಂಡ್ ಬಂದಿದ್ದೆಲ್ಲ ಇದೆಯಲ್ಲ ಯುಧಿಷ್ಠಿರ. ಅದರ ಅರ್ಥ ಏನು ಅಂದ್ರೆ, ಅವನು ಗುರುತಿಸಿದಾನೆ ಸಾಮರ್ಥ್ಯವನ್ನ. ಇವರನ್ನ ಹಂಗಲ್ಲ, ನಾನು ಅನ್ಕೊಂಡ್ಬಿಟ್ರು ಸೋಲ್ಸಕ್ಕಾಗಲ್ಲ ಅಂತ ಗೊತ್ತು. ಇದು ಕೃಷ್ಣನಿಗೂ ಗೊತ್ತು, ಅದಕ್ಕೆ ಅವನು ಕರ್ಣನ್ ಹುಡ್ಕೊಂಡು ಹೋಗಿದ್ದು. ಅಂದ್ರೆ ಇಲ್ಲಿ ಏನು ಕಾಣಿಸುತ್ತೆ ಸ್ಪಷ್ಟವಾಗಿ ಅಂದ್ರೆ, ಕೃಷ್ಣ ಯುಧಿಷ್ಠಿರ ಇಬ್ಬರಿಗೂ ಕರೆಕ್ಟಾಗಿ ಅಳತೆ ಇದೆ ಎದುರಿನಲ್ಲಿದ್ದವ್ರದ್ದು. ಆದರೆ ದುರ್ಯೋಧನನಿಗಿಲ್ಲ. ಹುಂಬತನ ಅಂತ ಕರೆಯೋದು ಇದಕ್ಕೇನೆ. ಈ ದುರ್ಯೋಧನನನ್ನ ಹುಂಬತನಕ್ಕೆ ದೊಡ್ಡ ಉದಾಹರಣೆಯಾಗಿ ಕೊಡಬೇಕು ಅಂತ ಅನ್ಸುತ್ತೆ. ಅಂದ್ರೆ ಅವನನ್ನು ಕೀಳು ಅಂತ ಹೇಳಬೇಕು ಅಂತಲ್ಲ, ಈ ಹುಂಬತನ ಹೀಗೇ ಇರುತ್ತೆ. ಅದು ಲೆಕ್ಕಾಚಾರ ಹಾಕಲ್ಲ. ಹುಂಬತನ ಅಂದ್ರೆ ಅದು ನುಗ್ಗೋದು, ನನಗಾಗತ್ತೆ ಅಂತ ಅಂದ್ಕೊಂಡು ನುಗ್ಗೋದಿದೆಯಲ್ಲ, ಅದರಲ್ಲಿದ್ದಾನೆ. ಆದರೆ 6ನೇ ದಿವಸ ಆಗುವಾಗ ಅವನಿಗೆ ಭ್ರಮನಿರಸನ ಆಗಿದೆ. ಅದನ್ನ ಹೇಗೆ ಅಂತ ಅಂದ್ರೆ, ಹೋಗಿ ಸೇರಿ ಸಭೆ ಸೇರೋದು, ಮಂತ್ರಾಲೋಚನೆ ಮಾಡೋದು, ಮಂತ್ರಣ ಮಾಡೋದು ಇದ್ದೇ ಇರ್ತಿತ್ತು. ಆದರೆ ಹೇಗಿರ್ತಿತ್ತು ಅಂದರೆ, ಹೋದ ಕೂಡಲೇ ಆದ ಗಾಯಗಳನ್ನು ತೊಳ್ಕೊಂಡು ಅಟ್ಲೀಸ್ಟ್ ರಕ್ತ ಬಸಿತಾ ಇರತ್ತಲ್ಲ, ರಕ್ತಸಿಕ್ತವಾಗಿ ಇಲ್ಲೇ ಹಿಂದ್ಗಡೆ ಬರುತ್ತೆ, ರಕ್ತಸಿಕ್ತವಾಗಿ ಎಲ್ಲರೂ ಹೋಗಿ ಸೇರ್ಕೊಂಡ್ರು ಶಿಬಿರಕ್ಕೆ ಅಂತ. ಅದನ್ನೆಲ್ಲ ಒಂದು ಸ್ವಚ್ಛ ಮಾಡಿಕೊಂಡು, ಅದನ್ನು ಸರಿ ಮಾಡಿಕೊಂಡು, ಒಂದು ಬೇರೆ ಬಟ್ಟೆ ಹಾಕ್ಕೊಂಡು, ಏನೋ ಒಂದು ಸಣ್ಣ ಪುಟ್ಟ ಚಿಕಿತ್ಸೆ ಮಾಡಿಕೊಂಡು ಮಾತುಕತೆ ಶುರುವಾಗಬೇಕಲ್ಲ. ಆದರೆ ಇಲ್ಲಿ ಅದು ಏನೂ ಇಲ್ಲದೆ ಹೋದಂತೆ, ಸುತೋರಾಜನ್ ಚಿಂತೆಯಾಭಿ ಪರಿಪ್ಲುತಃ ವಿಸ್ರವ ಚೋಣಿತಾಕ್ತಾಂಗ ಪಪ್ರಚ್ಛೇದಂ ಪಿತಾಮಹಂ ಅಂತಂದರೆ, ಶೋಣಿತಾಕ್ತಾಂಗ ಅಂತ. ಶೋಣಿತ ಅಂದ್ರೆ ರಕ್ತಸಿಕ್ತವಾಗಿ ಇತ್ತು ಮೈಯೆಲ್ಲ. ಭೀಷ್ಮನ ಇದಕ್ಕೆ ಹೋದ ಅಂತ, ಶಿಬಿರಕ್ಕೆ ಹೋದ ಅಂತ ಅವನು ಅಂತ. ಅಂದ್ರೆ ಅವನು ಕಂಗಾಲ ಆಗಿದ್ದಾನೆ, ಇನ್ನೂ ಆಗ್ತಾ ಇಲ್ವಲ್ಲ ಅಂತ. ಹೋಗಿ ಭೀಷ್ಮನಲ್ಲಿ ಕೇಳ್ತಾನೆ ದುರ್ಯೋಧನ, ಸೈನ್ಯಾನಿ ರೌದ್ರಾಣಿ ಭಯಾನಕಾನಿ ವ್ಯೂಢಾನಿ ಸಮ್ಯಕ್ ಬಹುಲಧ್ವಜಾನಿ ವಿದಾರ್ಯ ಹತ್ವಾಚ ನಿಪೀಡ್ಯ ಶೂರಾಹ ತೇ ಪಾಂಡವಾನಾಂ ತ್ವರಿತ ರಥೌಘಾಹ ಅಂತ. ನಮ್ಮ ಸೈನ್ಯಗಳಿವೆಯಲ್ಲ, ರೌದ್ರವಾದ ಸೈನ್ಯ ನಮ್ಮದು, ಭಯಾನಕವಾದ ಸೈನ್ಯ ನಮ್ಮದು, ಹೆದರಿ ಹೋಗಬೇಕು ನಮ್ಮ ಸೈನ್ಯ ನೋಡಿದರೆ ಹಾಗಿದೆ. ಆಮೇಲೆ ವ್ಯೂಢಾನಿ ಸಮ್ಯಕ್ ಬಹುಲಧ್ವಜಾನಿ ಅಂತ, ಅಂದರೆ ನಾವು ವ್ಯೂಹಗಳನ್ನು ಬಹಳ ಚೆನ್ನಾಗಿ ರಚಿಸಿಕೊಂಡಿದ್ದೀವಿ ಅಂತ. ಅಂದರೆ ಪ್ಲ್ಯಾನಲ್ಲಿ ಫೇಲ್ ಆಗಿಲ್ಲ ಅಂತ. ಸೈನ್ಯ ಜೋರಾಗಿದೆ, ನಮ್ಮ ಪ್ಲ್ಯಾನು ಚೆನ್ನಾಗಿದೆ, ಬರೀ ಪ್ಲ್ಯಾನ್ ಅಲ್ಲ, ವ್ಯೂಹ ರಚಿಸಿದೆ ಅಂದರೆ ಅದರ ಎಕ್ಸಿಕ್ಯೂಷನ್ ಕೂಡ ಚೆನ್ನಾಗಿದೆ. ಆದರೆ ವಿದಾರ್ಯ ಹತ್ವಾಚ ನಿಪೀಡ್ಯ ಶೂರಾಹ, ನುಗ್ಗಿ ನಮ್ಮನ್ನು ಭೇದಿಸ್ತಾ ಇದ್ದಾರೆ, ನಮ್ಮ ವ್ಯೂಹಗಳನ್ನು ಸೀಳ್ತಾ ಇದ್ದಾರೆ, ಕೊಲ್ತಾ ಇದ್ದಾರೆ, ನಮ್ಮನ್ನು ಗಾಯಗೊಳಿಸ್ತಾ ಇದ್ದಾರೆ, ಘಾಸಿಗೊಳಿಸ್ತಾ ಇದ್ದಾರೆ ಪಾಂಡವರು. ಸಮ್ಮೋಹ್ಯ ಸರ್ವಾನ್ ಯುಧಿ ಕೀರ್ತಿಮಂತಹ ವ್ಯೂಹಂಚತಂ ಮಕರಂ ವಜ್ರಕಲ್ಪಂ ಪ್ರವಿಶ್ಯ ಭೀಮೇನ ನಿಬರ್ಹಿತೋಸ್ಮಿ ಘೋರೈ ಶರೈರ್ ಮೃತ್ಯುದಂಡ ಪ್ರಕಾಶೈ ಅಂತ. ಮಕರವ್ಯೂಹ ರಚಿಸಿದ್ವಿ. ಮಕರವ್ಯೂಹವನ್ನು ಭೇದಿಸೋಕ್ಕಾಗೋದೇ ಇಲ್ಲ, ಅದು ವಜ್ರಕಲ್ಪ ಅಂತ ಕರೀತಾನೆ. ವ್ಯೂಹಂಚತಂ ಮಕರಂ ವಜ್ರಕಲ್ಪಂ ಅಂತ, ಅಷ್ಟು ಗಟ್ಟಿಯಾದದ್ದು. ಈ ವಜ್ರ ಅನ್ನೋದು ಗಟ್ಟಿತನಕ್ಕಲ್ವ ನಾವು ಉದಾಹರಣೆ ಕೊಡೋದು. ಅದನ್ನು ಭೇದಿಸೋಕ್ಕಾಗೋದಿಲ್ಲ ಅಂತ, ವಜ್ರವನ್ನು ಸೀಳೋಕ್ಕಾಗೋದಿಲ್ಲ ಅಂತ. ಮಕರವ್ಯೂಹ ಅನ್ನೋದು ಎಂಥದ್ದು ಅಂದರೆ, ಅದನ್ನು ಸೀಳೋದಕ್ಕಾಗೋದಿಲ್ಲ. ಅಂದರೆ ಅದನ್ನು ಸೀಳಿ ಒಳಗೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ಪ್ರವಿಶ್ಯ, ಇದ್ರ ಒಳಗೆ ಹೋಗ್ತಾನೆ ಭೀಮ.
ಅಲ್ಲಿ ನಮಗೆ ಅದರ ಹಿಂದಿನ ದಿನದಲ್ಲಿ ನಡೆದಿದ್ದು ಬಹಳ ಮುಖ್ಯವಾದ್ದೇನು ಅಂತ ಅಂದರೆ, ಏಕಾಂಗಿಯಾಗಿ ಭೀಮ ಈ ಮಕರ ವ್ಯೂಹವನ್ನು ಸೀಳಿಕೊಂಡು ಒಳಗೆ ಹೋಗ್ಬಿಟ್ನಲ್ಲ, ಅದನ್ನು ದುರ್ಯೋಧನ ಹೇಳ್ತಾ ಇದ್ದಾನೆ. ಇದು ಭೀಮ ಏನು ಅನ್ನೋದನ್ನು ತೋರಿಸುತ್ತೆ. ಅವರು ಇಡೀ ಗುಂಪಾಗಿ ಸೀಳಬೇಕು ಒಂದೊಮ್ಮೆ ಬಂದರೆ, ಆದರೆ ಹಾಗಾಗಿಲ್ಲ. ಭೀಮ ತನ್ನ ರಥವನ್ನು ಹೊರಗೆ ನಿಲ್ಲಿಸಿ ಪದಾತಿಯಾಗಿ ಏಕಾಂಗಿಯಾಗಿ ನುಗ್ಗಿದ್ದಾನೆ ಅವನು. ಹಾಗಾಗಿ ಅವನು ಹೇಳ್ತಾನೆ, ವಜ್ರದಂತೆ ಇದ್ದ ಮಕರ ವ್ಯೂಹವನ್ನು ಸೀಳಿ ಒಳಗೆ ಬಂದು ನನ್ನನ್ನು ಈ ಪರಿಸ್ಥಿತಿಗೆ ತಂದಿದ್ದಾನೆ ಅಂತ. ಘೋರೈಹಿ ಶರೈಹಿ ಮೃತ್ಯುದಂಡ ಪ್ರಕಾಶೈಹಿ ಅಂತ, ಅಂದರೆ ಮೃತ್ಯುದಂಡ ಅಂತ ಅನಿಸಿದೆ ಅವನಿಗದು. ತನ್ನ ಮೇಲೆ ಅಂಥ ದಾಳಿಯಾಗಿದೆ ಭೀಮನಿಂದ ಅಂತ. ಕ್ರುದ್ಧಂ ತಮುದ್ವೀಕ್ಷ ಭಯೇನ ರಾಜನ್ ಸಮೂರ್ಛಿತೋ ನಾಲಭಂ ಶಾಂತಿ ಮಧ್ಯ ಇಚ್ಛೆ ಪ್ರಸಾದ ತವ ಸತ್ಯಸಂಧ ಪ್ರಾಪ್ತಂ ಜಯಂ ಪಾಂಡವೇಯಾಂಶ್ಚ ಹಂತು. ಇವತ್ತವನು ಅಷ್ಟು ಕ್ರೋಧಾವಿಷ್ಟನಾಗಿ ಬಂದು ನುಗ್ಗಿದಾಗ, ಅವನು ನುಗ್ಗಿ ಬಂದಲ್ಲ, ಭಯ ಆಗೋಯ್ತು ನನಗೆ ಅಂತ ಹೇಳ್ತಾನೆ. ಇದು ದುರ್ಯೋಧನನ ಮಾತು. ಕ್ರುದ್ಧಂ ತಮುದ್ವೀಕ್ಷ, ಅವನ ಕ್ರೋಧಾವಿಷ್ಟನಾಗಿ ಬಂದಿದ್ದನ್ನು ನೋಡಿ ಭಯೇನ ಸಮೂರ್ಛಿತ ಅಂತ, ನಾನು ಹೆದರಿಯೇ ಮೂರ್ಛೆ ಹೋಗಿಬಿಟ್ಟೆ ಅಂತ. ನಾಲಭಂ ಶಾಂತಿ ಮಧ್ಯ, ಇವತ್ತು ಇಡೀ ಯುದ್ಧದಲ್ಲಿ ಮನಸ್ಸಿಗೊಂದು ಸಮಾಧಾನ ಅನ್ನೋದೇ ಸಿಗಲಿಲ್ಲ ನನಗೆ ಅಂತ. ಅಂದರೆ ಏನೋ ಒಂದಾಗ ಒಂದು ಸಮಾಧಾನ ಅಂತ ಒಂದು ಸ್ವಲ್ಪ ಸಿಗ್ತಿತ್ತಲ್ಲ, ಅದು ಸಿಗಲಿಲ್ಲ. ಹಾಗಾಗೋಯ್ತು. ಈಗಲೂ ನನ್ನ ಇಷ್ಟ ಏನು ಅಂದರೆ, ನಿನ್ನ ಅನುಗ್ರಹದಿಂದ ಪಾಂಡವರನ್ನು ಕೊಲ್ಲಲು ಬಯಸ್ತೇನೆ ನಾನು ಅಂತ ಹೇಳ್ತೇನೆ ಭೀಷ್ಮನಿಗೆ. ಇಚ್ಛೆ ಪ್ರಸಾದಾತ್ತವ ಸತ್ಯಸಂಧ ಅಂತ, ನಿನ್ನ ಪ್ರಸಾದದಿಂದ, ಪ್ರಸಾದ ಅಂದ್ರೆ ಅನುಗ್ರಹ, ನಿನ್ನ ಅನುಗ್ರಹದಿಂದ ಹೇಳುವಾಗ ಅವನು ಸಂಬೋಧನೆ ಮಾಡ್ತಾನೆ ಸತ್ಯಸಂಧ ಅಂತ ಭೀಷ್ಮನಿಗೆ. ಅಂದ್ರೆ ಹೇಳಿದಂತೆ ನಡೆಯುವವನು ನೀನು ಅಂತ. ಅಂದ್ರೆ ನೀನು ನನಗೆ ಮಾತು ಕೊಟ್ಟಿದೀಯಲ್ಲ ಅಂತ. ಮಾತು ಕೊಟ್ಟಿದೀಯಲ್ಲ ಅಂದ್ರೆ ಏನು? ಪಾಂಡವರನ್ನು ಸೋಲಿಸ್ತೀನಿ ಅನ್ನೋ ಥರದ ನೀನು ಮಾತು ಕೊಟ್ಟಿದೆ. ಯಾಕೆಂದರೆ ಸೈನ್ಯದ ನೇತೃತ್ವ ವಹಿಸಿದಾನಲ್ಲ ಭೀಷ್ಮ ಅಂತ. ಆದರೆ ವಾಸ್ತವ ಏನು ಅಂದರೆ, ಅಲ್ಲಿಂದಿಲ್ಲಿಗೂ ಇವನು ಇಷ್ಟು ತುಡುಕಿದ್ರು, ಇಷ್ಟು ಬಂದು ಕುಟುಕಿದ್ರು, ಅಥವಾ ಮೊದಲಿಂದಲೂ ಪಾಂಡವರನ್ನು ಕೊಲ್ತೀನಿ ಅಂತ ಭೀಷ್ಮ ಹೇಳೇ ಇಲ್ಲ. ಅವನು ಒಂದೇ ಒಂದು ಸಲನೂ ಹೇಳಿಲ್ಲ. ದುರ್ಯೋಧನ ಮಾತ್ರ ನೀನು ಹಂಗೆ ಹೇಳಿದೀಯ ಅಂತಲೇ ಅನ್ಕೊಳ್ತಾ ಕೂತ್ಕೊಂಡಿದ್ದಾನೆ, ಅವನು ಹಂಗೆ ಹೇಳಿಲ್ಲ. ಹಾಗಾಗಿ ನಿನ್ನ ಅನುಗ್ರಹದಿಂದ ನಾನು ಗೆಲುವು ಪಡೆಯೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ. ಮತ್ತು ಇದು ಕೂಡ ವ್ಯಂಗ್ಯವೇ. ಅದೊಂದು ಅನುಗ್ರಹ ಮಾಡಿಬಿಡು ಅಂತ ಭೀಷ್ಮನಲ್ಲಿ ಬಂದು ಹೇಳೋದಿದೆಯಲ್ಲ, ಅದು ವ್ಯಂಗ್ಯವೇ. ಮತ್ತೊಂದ್ಸಲ ಇದು ಮಾಡ್ತಾನೆ. ಅದನ್ನು ವ್ಯಾಸರು ಹೇಳ್ತಾರೆ ನೋಡಿ, ಅದು ಎಷ್ಟು ಚೆನ್ನಾಗಿದೆ ವ್ಯಾಸರದ್ದು ಅಂತ ಅಂದರೆ, ಈ ದುರ್ಯೋಧನ ರಕ್ತಸಿಕ್ತನಾಗಿದ್ದಾನೆ, ಹೋಗಿ ಹೇಳ್ತಾ ಇದ್ದಾನೆ, ದಯಮಾಡಿ ಒಂದು ಅನುಗ್ರಹ ಮಾಡಿ ಪಾಂಡವರನ್ನು ಕೊಂದುಬಿಡು ಅಂತ ಕೇಳ್ಕೊಳ್ತಾ ಇದ್ದಾನೆ. ಇದೇನು ಹೇಳುತ್ತೆ ಅಂದರೆ, ಅವನು ವಿಹ್ವಲನಾಗಿದ್ದಾನೆ, ಅವನು ಕಂಗಾಲಾಗಿದ್ದಾನೆ, ದುರ್ಯೋಧನ ಬೇಡ್ಕೋತಾ ಇದ್ದಾನೆ ಅಂತ ಅನ್ಸತ್ತಲ್ಲ, ಅದಲ್ಲ ಅದು ಅಂತ ಅವ್ರು ಹೇಳ್ತಾರೆ. ತೇನೈವ ಮುಕ್ತ ಪ್ರಹಸನ್ ಮಹಾತ್ಮ ದುರ್ಯೋಧನಂ ಜಾತಮನ್ಯಂ ವಿದಿತ್ವ ಅಂತ. ಭೀಷ್ಮ ಇವನಿಗೆ ಸಿಟ್ಟು ಬಂದಿದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಂತೆ. ದುರ್ಯೋಧನನಲ್ಲಿ ಇರೋದು ಈಗ ಸಿಟ್ಟು ಅಂತ. ಹಾಗಾಗಿ ಅವನು ಮುಗುಳ್ನಗುತ್ತಾ ಮಾತಾಡ್ತಾನೆ ಭೀಷ್ಮ. ಮುಗುಳ್ನಗುತ್ತಾ ಮಾತಾಡ್ತಾನೆ. ಯಾಕೆಂದರೆ ಅವನ ಪರಿಸ್ಥಿತಿ ನೋಡಿ ಅವನಿಗೆ ಹಾಗನ್ಸಿದೆ ಅಂತ. ಅವನು ಹೇಳ್ತಾನೆ, ನನ್ನ ಸರ್ವ ಪ್ರಯತ್ನವನ್ನು ನಾನು ಹಾಕಿದ್ದೀನಿ, ಪರೇಣ ಯತ್ನೇನ ಅಂತ. ಅಂದರೆ ಎಷ್ಟು ಪ್ರಯತ್ನ ಹಾಕ್ಬೋದೋ ಅಷ್ಟು ಪ್ರಯತ್ನವನ್ನು ನಾನು ಹಾಕಿದ್ದೀನಿ ಮತ್ತು ಹಾಕ್ತೀನಿ. ಇಷ್ಟು ಹಾಕಿ ನಿನಗೆ ವಿಜಯ ತಂದು ಕೊಡೋದಕ್ಕೆ ನಾನು ಪ್ರಯತ್ನಿಸ್ತೀನಿ. ಇಚ್ಛಾಮಿ ದಾತುಂ ವಿಜಯಂ ಸುಖಂಚ, ನಿನಗೆ ವಿಜಯ ತಂದು ಕೊಡಬೇಕು ಅನ್ನುವ ಇಚ್ಛೆ ನನಗಿದೆ ಅಂತ. ಯಾವ ಕಾರಣಕ್ಕೂ ನಾನು ನನ್ನ ಸಾಮರ್ಥ್ಯವನ್ನು ಮುಚ್ಚಿಕೊಳ್ಳೋದಿಲ್ಲ ಅಂತ. ಅದರ ಅರ್ಥ ಏನು ಅಂದರೆ, ನನಗೆ ಸಾಮರ್ಥ್ಯ ಇದ್ದೂ ನಾನು ಮಾಡಲಿಲ್ಲ ಅನ್ನೋ ಥರ ಮಾಡೋದಿಲ್ಲ. ನನ್ನ ಸರ್ವ ಸಾಮರ್ಥ್ಯವನ್ನು ವಿನಿಯೋಗಿಸಿ ನಿನಗೆ ಗೆಲುವು ತಂದು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ. ನ ಚಾತ್ಮಾನಂ ಛಾದಯೇಹಂ ತ್ವದರ್ಚೆ ಅಂತ. ಹಾಗಾಗಿ ನಿನಗಾಗಿ ನಾನು ಅಷ್ಟು ಮಾಡೋದಕ್ಕೆ ಸಿದ್ಧ ಇದ್ದೀನಿ ಅಂತ. ಆದರೆ ವಿಷಯ ಏನು ಅಂತ ಅಂದರೆ, ಇದು ನನ್ನ ಕಡೆಯಿಂದ ಆದ ಕೊರತೆ ಅಲ್ಲ ಅಂತ ಭೀಷ್ಮ ಹೇಳ್ತಾ ಇದ್ದಾನೆ. ನನ್ನ ಕಡೆಯ ಕೊರತೆ ಅಲ್ಲ ಇದು, ಅವರಾಗಿದ್ದಾರೆ, ಏನು ಮಾಡೋಣ ಅಂತ. ಏತೇತು ರೌದ್ರಾಹ, ಅವರು ರುದ್ರಭಯಂಕರರು ಅಂತ, ಸಾಮಾನ್ಯರಲ್ಲ ಅಂತ. ಬಹವೋ ಮಹಾರಥಾಹ, ಅವರ ಕಡೆಯಲ್ಲಿ ಅಸಂಖ್ಯ ಮಹಾರಥರಿದ್ದಾರೆ ಅಂತ, ಒಬ್ಬಿಬ್ಬರಲ್ಲ ಅಂತ. ಯಶಸ್ವಿನಃ ಅಂತ, ಅವರೆಲ್ಲರೂ ಯಶಸ್ವಿಗಳು ಅಂತ. ಯಶಸ್ವಿಗಳು ಅಂದರೆ
ಈಗಾಗಲೇ ಸಾಧಿಸಿ ತೋರಿಸಿದವರು ಅಂತ. ಹೊಸದಾಗಿ ಬರ್ತಾ ಇಲ್ಲ. ಪ್ರತಿಯೊಬ್ಬನ ಬತ್ತಳಿಕೆಯಲ್ಲೂ ಹಲವು ಗೆಲುವುಗಳಿವೆ ಅಂತ. ಎಷ್ಟೋ ಇಂತಹ ಯುದ್ಧಗಳನ್ನು ಮಾಡಿ ಗೆದ್ದವರು. ಶೂರ ತಮಾಹ ಅಂತ, ಈಗ ತರ ತಮ ಅಂತ ಬರುತ್ತಲ್ಲ, ತರ ತಮ ಅಂತ. ತಮ ಅನ್ನೋದು ಅಷ್ಟು ಎತ್ತರದ್ದದು. ಶೂರರು, ಶೂರ ತರರು, ಶೂರ ತಮರು ಅಂತ. ಅವರು ಅಲ್ಲಿರೋರು ಎಲ್ಲರೂ ಶೂರರನ್ನು 3 ಗುಂಪು ಮಾಡಿದರೆ, ಏನು ಗುಡ್, ಬೆಸ್ಟ್, ಬೆಟರ್ ಅಂತ ಏನೋ ಮಾಡ್ತೀವಲ್ಲ, ಬೆಟರ್, ಬೆಸ್ಟ್. ಹಾಗೆ 3 ಕೆಟಗರಿಯಲ್ಲಿ ಅವರನ್ನು ನೋಡೋದಾದ್ರೆ, ಶೂರರದ್ದೊಂದು ಗುಂಪು, ಶೂರ ತರರದ್ದೊಂದು ಗುಂಪು, ಶೂರ ತಮರದ್ದೊಂದು ಗುಂಪು. ಆ ಶೂರ ತಮ ಅನ್ನೋದು ಮೇಲಿನವರಾಗುತ್ತಾರೆ, ಅವರು ಶೂರ ತಮರು ಅಲ್ಲಿರುವ ಮಹಾಯೋಧರು ಅಂತ. ಕೃತಾಸ್ತ್ರಾಹ ಅಂತ, ಅಲ್ಲಿರೋರು ಬರೀ ಶಸ್ತ್ರ ಗೊತ್ತಿರೋರಲ್ಲ, ಅಸ್ತ್ರ ಗೊತ್ತಿರೋರಿದ್ದಾರೆ. ಇಂಥವರು ಪಾಂಡವರಿಗೆ ಯುದ್ಧದಲ್ಲಿ ಸಹಕಾರ ಕೊಡೋದಕ್ಕೆ ಬಂದಿದ್ದಾರೆ ಅಂತ. ಅವನೀಗ ಪಾಂಡವರ ಬಗ್ಗೆ ಮಾತಾಡ್ತಾ ಇಲ್ಲ ಭೀಷ್ಮ, ಅವರ ಜೊತೆಗಿರೋರು ಎಂಥವರು ಅಂತ ಹೇಳ್ತಾ ಇದ್ದಾನೆ. ಯೇ ಪಾಂಡವಾನಾಂ ಸಮರೇ ಸಹಾಯಾಹ ಜಿತಕ್ಲಮಾ ಕ್ರೋಧ ವಿಷಂ ವಮಂತಿ ಅಂತ. ಇನ್ನೊಂದೇನು ಅಂದರೆ ಅವರೆಲ್ಲರಿಗೂ ಸಿಟ್ಟಿದೆ ಅಂತ. ಓಕೆ, ಈ ಮಾತು ಬಹಳ ಚೆನ್ನಾಗಿರೋದು. ಕ್ರೋಧ ವಿಷಂ ವಮಂತಿ ಅಂತ, ಕ್ರೋಧ ವಿಷವನ್ನ ವಾಂತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ ಭೀಷ್ಮ. ಅಂದ್ರೆ ಪಾಂಡವರಿಗೆ ಸಹಕಾರ ಕೊಡೋದಕ್ಕೆ ಅಂತ ಬಂದ ಪ್ರತಿಯೊಬ್ಬರಿಗೂ ನಿನ್ನ ಬಗ್ಗೆ ಸಿಟ್ಟಿದೆ ಅಂತ. ಅವರು ಪಾಂಡವರಿಗೆ ಅನ್ಯಾಯ ಆಗಿದೆ, ಪಾಂಡವರ ವಿಷಯದಲ್ಲಿ ಅಧರ್ಮ ನಡೆದಿದೆ ಅಂತ ಸ್ವತಃ ಸಿಟ್ಟಿನಿಂದ ಬಂದಿದ್ದಾರೆ ಅಂತ. ಇದೇ ವ್ಯತ್ಯಾಸ ಅಂತ. ದುರ್ಯೋಧನನ ಪಕ್ಷಕ್ಕೆ ಬಂದವರು ಹಲವು ಕಾರಣಕ್ಕಾಗಿ ಬಂದರು. ಅವರಿಗೆ ಪಾಂಡವರ ಮೇಲೆ ಸಿಟ್ಟಲ್ಲ, ಯಾರೋ ಒಂದಿಷ್ಟು ಜನಕ್ಕೆ ಇರ್ಬೋದು, ಯಾರಿಗೋ ಅವರಿಗೋ ಇವರಿಗೋ ಅಂತ. ಆದರೆ ಬಂದವರಿಗೆಲ್ಲ ಪಾಂಡವರ ಮೇಲೆ ಏನು ಜಿದ್ದೇ ಇಲ್ಲ. ಪಾಂಡವರ ಮೇಲೆ ಯಾಕೆ ಜಿದ್ದಿರತ್ತೆ ಅವರಿಗೆ? ಕೆಲವರು ಇದ್ದಾರೆ. ಉದಾಹರಣೆ, ಅಲಂಬುಸ ಅಂತ ಒಬ್ಬ ರಾಕ್ಷಸ ಇಲ್ಲಿ ಯುದ್ಧ ಮಾಡ್ತಾ ಇದ್ದಾನೆ. ಅವನು ಜಟಾಸುರ ಅಂತ ಅವನ ಮಗ. ಜಟಾಸುರ ಅಂದ್ರೆ ಭೀಮ ಕೊಂದಿರ್ತಾನೆ ವನವಾಸದಲ್ಲಿ. ಜಟಾಸುರ, ಓಕೆ. ಅವನ ಮಗ ಬಂದಿದ್ದಾನೆ, ಅವನಿಗೆ ಅಪ್ಪನ್ ಕೊಂದ ಭೀಮ ಅಂತ ಒಂದು ಸಿಟ್ಟಿದೆ ಅಂತ ಕೆಲವರಿದ್ದಾರೆ. ಉಳಿದಂತೆ ನಿನ್ನ ಸಹಕಾರಕ್ಕೆ ಬಂದವರು ರಾಜತಾಂತ್ರಿಕ ಕಾರಣಗಳಿಗಾಗಿ ಬಂದವರು ಅಂತ ಭೀಷ್ಮನ ಮಾತು. ಅವನ ಮೇಲೆ ಏನೂ ದ್ವೇಷ ಇಲ್ಲ ಅಂತ, ಅವನಿಗೆ ಪರ್ಸ್ನಲ್ ಇಲ್ಲ ಅಂತ. ಪಾಂಡವರ ಮೇಲೆ ಪರ್ಸ್ನಲ್ ಇಲ್ಲ ಅವರಿಗೆ. ಆದರೆ ಅಲ್ಲಿ ಬಂದ ಎಲ್ಲರಿಗೂ ನಿನ್ನ ಮೇಲೆ ವೈಯಕ್ತಿಕ ಹಗೆತನವೇ ಇದೆ ಅಂತ. ಯಾವ ಕಾರಣಕ್ಕೆ ಅಂದರೆ ಪಾಂಡವರಿಗೆ ಅನ್ಯಾಯ ಆಗಿದೆ ಅಂತ. ಒಂದು ಯುದ್ಧ ಅಂತ ಹೊರಟಾಗ ಹೀಗೆ ಅಂದುಕೊಂಡು ಯುದ್ಧ ಮಾಡೋದಕ್ಕೂ ಸುಮ್ಮನೆ ಯಾವ್ದಾವುದೋ ಕಾರಣಕ್ಕೆ ಹೆಲ್ಪಿಗೆ ಅಂತ ಬರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಸುಮ್ಮನೆ ಬರುವವನು ಎಷ್ಟಾಯ್ತೋ ಅಷ್ಟು ಅವನಿಗೆ ಬರಬೇಕು, ಏನೋ ಒಂದು ಮಾಡಬೇಕು, ಹೋಗಬೇಕು ಅಂತ. ಸೋಲಿಸಲೇಬೇಕು, ಗೆಲುವು ಪಡಿಲೇಬೇಕು, ಈ ಗೆಲುವಿನಿಂದ ಏನೋ ಒಂದು ಪರಿಣಾಮ ಆಗಲೇಬೇಕು ಅಂತ ಇಲ್ಲ ದುರ್ಯೋಧನನ ಪಕ್ಷದಲ್ಲಿದ್ದವರಿಗೆ. ಅಂದರೆ ದುರ್ಯೋಧನನ ಪಕ್ಷದಲ್ಲಿದ್ದವರಿಗೆ ದುರ್ಯೋಧನನನ್ನ ರಾಜನನ್ನಾಗಿಸಬೇಕು ಅನ್ನುವ ಒಂದು ಉದ್ದೇಶವೇ ಇಲ್ಲ. ಪಾಂಡವರ ಪರವಾಗಿದ್ದವರಿಗೆ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನ ಕೊಡಿಸಲೇಬೇಕು ಅಂತ ಇದೆ. ಪೂರ್ಣ ರಾಜ್ಯ ಅಲ್ಲ, ಅವರ ಇಂದ್ರಪ್ರಸ್ಥ ಕೊಡಿಸಬೇಕು ಅಂತ. ಅರ್ಧ ಮುಕ್ಕಾಲು ಅಂತಲೂ ಲೆಕ್ಕ ಅಲ್ಲ. ಇಂದ್ರಪ್ರಸ್ಥ ಅವರದ್ದಾಗಿತ್ತು, ನೀವು ಕಿತ್ಕೊಂಡಿದ್ರಿ. 13 ವರ್ಷ ಆದ್ಮೇಲೆ ನೀವು ವಾಪಸ್ ಕೊಡ್ಬೇಕಿತ್ತು, ಕೊಟ್ಟಿಲ್ಲ. ಅದನ್ನು ಕೊಡಿಸಿಯೇ ಹೋಗ್ತೀವಿ ನಾವು ಅಂತ ಬಂದಿದ್ದಾರೆ ಅಂತ. ರಾಜ ಆಗ್ಬೇಕಂತ ಕೂಡ ಅದಕ್ಕೆ ರಾಜ ಅಂತ. ಅದಕ್ಕೆ ಇಂದ್ರಪ್ರಸ್ಥಕ್ಕೆ ಹಸ್ತಿನಪುರದ ಮೇಲೆ ಅವ್ರು ಯಾರಿಗೂ ಕಣ್ಣಿಲ್ಲ. ಇಂದ್ರಪ್ರಸ್ಥಕ್ಕೆ ಅವನು ಮತ್ತೆ ರಾಜ ಆಗಬೇಕು ಅಂತ. ಹಾಗಾಗಿ ಅವರ ಜೊತೆಗೆ ಬಂದವರನ್ನ ಸೋಲಿಸೋದು ಕಷ್ಟ ಅಂತ ಭೀಷ್ಮ ಹೇಳ್ತಾನೆ. ತೇ ನೇಹ ಶಕ್ಯಾಹ ಸಹಸಾ ವಿಜೇತುಂ ಅಂತ. ಹೀಗಿರುವ ಪಾಂಡವರ ಜೊತೆಗೆ ಇರುವವರನ್ನ ಅಷ್ಟು ಬೇಗ ಗೆಲ್ಲೋದಕ್ಕಾಗೋದಿಲ್ಲ ಅಂತ. ಸಹಸಾ ವಿಜೇತುಂ, ಸಾಹಸ ಅಂದರೆ ಕ್ಷಿಪ್ರವಾಗಿ ಅಂತ. ನೀನು ಅಂದ್ಕೊಂಡಷ್ಟು ಬೇಗ ಈ ಕೆಲಸ ಆಗೋದಿಲ್ಲ ಅಂತ. ಯಾಕೆಂದರೆ ವೀರ್ಯೋನ್ನದ್ಧಾಹ ಕೃತವೈರಾಹ ತ್ವಯಾಚ ಅಂತ ಅದನ್ನೇ ಮತ್ತೆ ಇನ್ನೂ ಸ್ಪಷ್ಟಪಡ್ತಾನೆ. ಅವರಲ್ಲಿ ವೀರತನ ಅನ್ನೋದು ತುಂಬಿದೆ ಅನ್ನೋದು ಒಂದು ಕಡೆ, ಆದರೆ ನಿನ್ನ ಮೇಲೆ ದ್ವೇಷ ಇದೆ ಅವರಿಗೆ ಅಂತ. ಕೃತವೈರಾಹ ಅಂತ, ನಿನ್ನ ಮೇಲಿನ ದ್ವೇಷ ಬುದ್ಧಿಯಿಂದಲೇ ಬಂದಿದ್ದಾರೆ, ಅಷ್ಟು ಬೇಗ ಕೆಲಸ ಆಗೋದಿಲ್ಲ ಅಂತ. ಆದರೆ ನನ್ನ ಬದುಕನ್ನೇ ಪಣವಾಗಿಟ್ಟು, ನನ್ನ ಬದುಕನ್ನೇ ಸಮರ್ಪಿಸಿ ನಾನು ಇವರೆಲ್ಲರ ಜೊತೆಗೆ ಯುದ್ಧ ಮಾಡ್ತೀನಿ. ಅಹಂ ಏತಾನ್ ಪ್ರತಿಯೋತ್ಸ್ಯಾಮಿ ರಾಜನ್ ಸರ್ವಾತ್ಮನ ಜೀವಿತಂ ತ್ಯಜ್ಯ ವೀರ. ನನ್ನ ಜೀವಿತವನ್ನೇ ಪರಿತ್ಯಾಗ ಮಾಡಿ ಇವರ ಜೊತೆಗೆ ಯುದ್ಧ ಮಾಡ್ತೀನಿ ಅಂತ.
ಆದ್ರೆ ಇಲ್ಲೂ ಅವನ ಭರವಸೆ ಏನು ಅಂದ್ರೆ, ಪಾಂಡವರ ಕೊಲ್ತೀನಿ ಅಂತಲೂ ಇಲ್ಲ, ಇವರನ್ನು ಕೊಲ್ತೀನಿ ಅಂತಲೂ ಇಲ್ಲ, ನನ್ನ ಪ್ರಯತ್ನ ಸಂಪೂರ್ಣವಾಗಿ ಮಾಡ್ತೀನಿ ಅಂತ. ನನ್ನ ಜೀವ ಒತ್ತೆ ಇಟ್ಟಾದ್ರು ಅಂದ್ರೆ ಇನ್ನೊಬ್ರು ಜೀವ ತಗೋತೀನಿ ಅಂತ ಹೇಳೋದು ಅದು ಬರ್ತಾ ಇಲ್ಲ. ನಾನ್ ಸಾಯೋ ತನಕ, ನಾನು ಸಾಯೋ ತನಕ, ಅದೇ ಅರ್ಥ ಅದು. ನಿನಗಾಗಿ ಯುದ್ಧ ಮಾಡ್ತಾ ಇದ್ದೀನಿ ನಾನು. ರಣೇ ತವಾರ್ಥಾಯ ಮಹಾನುಭಾವ ನ ಜೀವಿತಂ ರಕ್ಷತಮಂ ಮಮಾದ್ಯ ಅಂತ. ನಿನ್ನ ಪರವಾಗಿ ಯುದ್ಧ ಮಾಡೋದಕ್ಕೆ ಬಂದಿದ್ದೀನಿ ನಾನು ಬದುಕಿಕೊಂಡು ಬಿಡಬೇಕು ಅನ್ನೋ ಆಸೆ ಇಲ್ಲ ನನಗಿಲ್ಲಿ ಅಂತ. ನ ಜೀವಿತಂ ರಕ್ಷತಮಂ, ನನ್ನ ಪ್ರಾಣ ರಕ್ಷಣೆ ಮಾಡ್ಕೊಂಡು ಯುದ್ಧ ಮಾಡಬೇಕು ಅಂತ ನಾನು ಹೊರಟಿಲ್ಲ ಅಂತ. ಈಗ ಯುದ್ಧಕ್ಕೆ ಬಂದಿರೋರಲ್ಲಿ ಸಾಯಲು ಸಿದ್ಧರಾಗಿ ಯುದ್ಧಕ್ಕೆ ಬರೋದು ಒಂದು, ತಾನು ಸಾಯದೆ ಯುದ್ಧ ಮಾಡೋದು ಅನ್ನೋದು ಒಂದು ಅಂತ ಎರಡಿರತ್ತಲ್ಲ. ಕೊಲ್ಲಲು ಯುದ್ಧ ಮಾಡೋದು ಒಂದು. ಈಗ ನನ್ನ ಶತ್ರು ಆಗ್ಬೋದು, ಯುದ್ಧ ಮಾಡ್ತೀನಿ ಅಂತ ನುಗ್ಗೋದು ಒಂದು. ಇನ್ನು ಕೆಲವರದ್ದು ಏನಂದ್ರೆ ತುಂಬಾ ಡಿಪ್ಲೊಮ್ಯಾಟಿಕ್ ಆಗಿ ಯುದ್ಧ ಮಾಡ್ತಾನೆ ಇರ್ತಾರೆ, ಆದರೆ ತನ್ನ ಪ್ರಾಣಕ್ಕೆ ಕುತ್ತು ಬಂತು ಅಂದ್ರೆ ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ, ಓಡ್ತಾರೆ, ಹಿಂದೆ ಸರಿತಾರೆ, ಅಥವಾ ಯಾರು ತನ್ನನ್ನ ಕೊಲ್ಲಬಲ್ಲವನೋ ಅವನ ಎದುರಿಗೆ ಹೋಗದೆ ತಪ್ಪಿಸ್ಕೋತಾರೆ. ಇಂಥದ್ದೆಲ್ಲ ಎಷ್ಟು ಮಾಡ್ಬೋದಲ್ವಾ. ನನಗದಿಲ್ಲ ಅಂತ, ನಾನು ಬದುಕಿ ಉಳಿಯಬೇಕು ಅಂತ ಯೋಚನೆನೇ ಇಲ್ಲ ನನಗೆ. ನಿನಗಾಗಿ ನಾನು ಜೀವ ಅರ್ಪಿಸಿ ಯುದ್ಧ ಮಾಡೋದಕ್ಕೆ ಸಿದ್ಧ ಇದ್ದೀನಿ ಅಂತ. ಹಾಗಾಗಿ ನಿನಗೆ ಇಷ್ಟ ಆಗತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಪಾಂಡವರ ಜೊತೆಗೆ ಯುದ್ಧ ಮಾಡ್ತೀನಿ ಅಂತ. ತತ್ ಪಾಂಡವಾನ್ ಯೋಧಯಿಷ್ಯಾಮಿ ರಾಜನ್ ಪ್ರಿಯಂಚತೆ ಸರ್ವಮಹಂಕರಿಷ್ಯೆ. ನಿನಗೆ ಇಷ್ಟ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಏನು ಬೇಕಿದ್ರೂ ಮಾಡೋದಕ್ಕೆ ನಾನು ಸಿದ್ಧನಿದ್ದೀನಿ, ಪಾಂಡವರ ಜೊತೆಗೆ ಯುದ್ಧವನ್ನು ಮಾಡ್ತೀನಿ ಅಂತ. ಈ ಮಾತುಗಳಲ್ಲಿ ಭೀಷ್ಮನ ವ್ಯಕ್ತಿತ್ವ ಇದೆ. ನಮಗೆ ಈ ಭೀಷ್ಮನ ವ್ಯಕ್ತಿತ್ವದ ಮೇಲೆ ತುಂಬ ಪ್ರಶ್ನೆಗಳಿವೆಯಲ್ಲ. ಈ ಭೀಷ್ಮ ಯಾಕೆ ದುರ್ಯೋಧನ ಜೊತೆ ನಿಂತ್ಕೊಂಡ? ಭೀಷ್ಮನಿಗೆ ಏನು ಅನಿವಾರ್ಯತೆ? ಈಗ ಸಿಂಹಾಸನದ ಮೇಲಿದ್ದವನು ರಕ್ಷಿಸಬೇಕು ಅನ್ನೋ ಅಂಶಗಳೆಲ್ಲ ಎಷ್ಟೆಲ್ಲ ಹೇಳಿದ್ರು ನಾನು ಯುದ್ಧ ಮಾಡೋಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ, ಅವನು ಯುದ್ಧಕ್ಕೆ ಬರೋದಿಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ ಅಂತೆಲ್ಲ ತುಂಬ ಪ್ರಶ್ನೆಗಳಿವೆ. ಮತ್ತೆ ಮನಸ್ಸು ಪಾಂಡವರ ಪರ, ಆದರೆ ಯುದ್ಧ ಮಾಡೋದು ಇವನು ಪರ ಅಂತ ಅಂದಾಗ ಇಲ್ಲಿ ಒಂದು ಏನು ಕಾಣಿಸ್ಕೊಳ್ಳತ್ತೆ ಅಂತಂದರೆ, ದುರ್ಯೋಧನನ ಸ್ವಭಾವ ಸರಿ ಇಲ್ಲ ಅಂತಾದರೂ, ಪಾಂಡವರ ವಿಷಯದಲ್ಲಿ ದುರ್ಯೋಧನನ ನಡೆ ಸರಿ ಇಲ್ಲ ಅಂತಾದರೂ, ಭೀಷ್ಮನಿಗೆ ದುರ್ಯೋಧನನ ಮೇಲೆ ಪ್ರೀತಿ ಇದೆ ಅನ್ನೋದು ನಿಜ. ಹೌದಾ? ದುರ್ಯೋಧನನ್ನ ಭೀಷ್ಮ ದ್ವೇಷಿಸ್ತಾ ಇಲ್ಲ ಅಂತ. ಈ ಅಂಶ ಗಮನಿಸದೇ ಉಳಿದು ಹೋಗಿದೆ ಇದು ಮಹಾಭಾರತದಲ್ಲಿ. ಏನು ಅಂತ ಅಂದರೆ, ಈಗ ಭೀಷ್ಮನಿಗೆ ಎಲ್ಲರೂ ಮೊಮ್ಮಕ್ಕಳೇ ಅಂತ. ಭೀಷ್ಮನನ್ನ ಒಬ್ಬ ಅಜ್ಜನ ಜಾಗದಲ್ಲಿ ನಿಂತು ನೋಡಿದಾಗ ಪಾಂಡವರು ಮೊಮ್ಮಕ್ಕಳೇ, ಕೌರವರು ಮೊಮ್ಮಕ್ಕಳೇ. ಪ್ರೀತಿಸೋದು ಅವನು ಅವರನ್ನು ಪ್ರೀತಿಸ್ತಾನೆ, ಇವರನ್ನು ಪ್ರೀತಿಸ್ತಾನೆ, ಅದರಲ್ಲಿ ಏನೋ ವ್ಯತ್ಯಾಸ ಇಲ್ಲ. ಇವನು ದುಷ್ಟ ಅನ್ನುವ ಕಾರಣಕ್ಕಾಗಿ, ಇವನು ಅವರಿಗೆ ತೊಂದರೆ ಕೊಡ್ತಾ ಇದ್ದಾನೆ ಅನ್ನೋ ಕಾರಣಕ್ಕಾಗಿ ಇವನು ಇವರನ್ನು ದ್ವೇಷಿಸ್ತಾ ಇಲ್ಲ. ಹಾಗಾಗಿ ಅವನು ಅಜ್ಜನಾಗಿ ಇವರ ಬಗ್ಗೆ ಇರುವ ಪ್ರೀತಿಯಲ್ಲಿ ವ್ಯತ್ಯಾಸ ಇಲ್ಲ. ಪ್ರೀತಿ ಹೆಚ್ಚು ಪಾಂಡವರ ಬಗ್ಗೆ ಇದೆ ಅನ್ನೋದು ನಿಜ. ತಕ್ಕಡಿ ಹಿಡಿದು ತೂಗಿದ್ರೆ ಅಂತ, ಅದು ಈ ಸಂಬಂಧಗಳಲ್ಲಿ ಹಾಗೆ ಇರುತ್ತೆ. 2, 3, 4 ಮಕ್ಕಳಿದ್ರೆ ತಂದೆಗೋ ತಾಯಿಗೋ ಯಾರೋ ಒಬ್ಬರ ಮೇಲೆ ಒಂದು ಸ್ವಲ್ಪ ಹೆಚ್ಚು ಪ್ರೀತಿ ಇರುತ್ತೆ. ಮಕ್ಕಳಿಗೂ ಹಾಗೆ, ಯಾರಿಗೋ ತಂದೆ ಮೇಲೆ ಜಾಸ್ತಿ ಪ್ರೀತಿ ಇರುತ್ತೆ, ಯಾರಿಗೋ ತಾಯಿ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ. 10 ಗೆಳೆಯರಿದ್ರೆ ಸಮಾನ ಅಂತ ಅಂದ್ರೂ ಯಾರ ಬಗ್ಗೆನೋ ಒಂದು ಸ್ವಲ್ಪ ಜಾಸ್ತಿ ಪ್ರೀತಿ ಇರುತ್ತೆ ಅನ್ನೋದು ಇದ್ದೇ ಇರತ್ತಲ್ಲ. ಅದರರ್ಥ ಉಳಿದವರನ್ನ ದ್ವೇಷಿಸ್ತಾರೆ ಅಂತ ಅಲ್ವಲ್ಲ. ಹಾಗಾಗಿ ಅವನಿಗೆ ಅತ್ಯಂತ ಪ್ರೀತಿ ಅರ್ಜುನನ ಮೇಲೆ, ಅದರ ನಂತರ ಪಾಂಡವರ ಮೇಲೆ, ಅದರ ನಂತರ ಕೌರವರ ಮೇಲೆ ಅಂತಾದರೂ ಅವನಿಗೆ ದುರ್ಯೋಧನನ ಮೇಲೆ ಅಪಾರ ಪ್ರೀತಿ ಇದ್ದೇ ಇದೆ. ಹಾಗಾಗಿ ಭೀಷ್ಮ ದುರ್ಯೋಧನನ ಪರವಾಗಿ ಬಂದು ನಿಂತಿರೋದ್ರಲ್ಲಿ ದುರ್ಯೋಧನನ ಬಗ್ಗೆ ಇರುವ ಪ್ರೀತಿಯೂ ಕೆಲಸ ಮಾಡಿದೆ ಅಂತ. ಇದು ತಪ್ಪಾ ಸರಿಯಾ ಅನ್ನೋದು ಇನ್ನೊಂದು ಜಿಜ್ಞಾಸೆ. ಆ ಜಿಜ್ಞಾಸೆಗೆ ಉತ್ತರ ಯಾರಲ್ಲಿ ಸಿಗತ್ತೆ ಅಂದರೆ, ಅದು ಕೃಷ್ಣ ವಿದುರರಲ್ಲಿ ಮಾತ್ರ ಸಿಗತ್ತೆ. ನೀನು ಅನ್ಯಾಯ, ನ್ಯಾಯ, ಧರ್ಮ, ಅಧರ್ಮಗಳನ್ನು ಸಂಬಂಧವನ್ನ ಮೀರಿ ಯೋಚಿಸು ಅಂತ ಹೇಳೋರು ಅವರು. ಅನ್ಯಾಯಕಾರಿಯಾದವನು ನಮ್ಮವನಾದರೂ ಪರಕೀಯನಾದರೂ ಅವನು ಅನ್ಯಾಯಕಾರಿಯೇ. ನ್ಯಾಯಸ್ಥ ನಮ್ಮವನಾದರೂ ಶತ್ರುವಿನಲ್ಲಿದ್ದರೂ ಅವನು ನ್ಯಾಯಸ್ಥನೇ ಅಂತ ನೋಡಬೇಕು ಬದುಕನ್ನ ಅಂತ ಅನ್ನೋದು ಇಲ್ಲಿ ಅವರಿಬ್ಬರಲ್ಲಿ ಕಾಣಿಸ್ಕೊಳ್ಳುತ್ತೆ. ಇಡೀ ಮಹಾಭಾರತದಲ್ಲಿ ದ್ರೋಣರಲ್ಲೂ ಕಾಣಿಸ್ಕೊಳ್ಳೋದೇ ಭೀಷ್ಮ ಮತ್ತು ವಿದುರ ಇಬ್ಬರಲ್ಲಿ. ಹಾಗಾಗಿ ಅವರು ಸರ್ವ ಸಮರೋರು. ಇದು ವ್ಯಾಸರಲ್ಲೂ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಅವರಿಬ್ಬರು ಭಿನ್ನವಾಗಿ ನಿಲ್ತಾರೆ. ಇದು ಆದರ್ಶ.
ಇದು ಪರಮಾದರ್ಶ. ಆದರೆ ಉಳಿದವರಿಗೆ ಇದು ಸುಲಭವಲ್ಲ ಅಂತ. ಈ ಜಾಗದಲ್ಲಿ ನಮ್ಮನ್ನೇ ಇಟ್ಟುಕೊಂಡ್ರು ನಮ್ಮವರೇ ತಪ್ಪು ಮಾಡಿದಾಗ ನಾವು ಭಾಷಣ ಮಾಡ್ಬೋದು. ನಮ್ಮವರು ತಪ್ಪು ಮಾಡಿದಾಗ ಸಾಫ್ಟ್ ಕಾರ್ನರ್ ಯಾರ ಬಗ್ಗೆ ಇರುತ್ತೆ? ನಮ್ಮ ಮಕ್ಕಳು, ನಮ್ಮ ಬಂಧುಗಳು, ನಮ್ಮ ಇವರು ಯಾರೋ ತಪ್ಪು ಮಾಡಿದಾಗ ಒಂದು ಸಮರ್ಥನೆ ಇಟ್ಕೋತೀವಿ ನಾವು, ಅದಕ್ಕೆ ಅಷ್ಟೇನಲ್ಲ ಬಿಡು ಅನ್ನೋ ತರಹ ಹೋಗುತ್ತೆ ಅಂತ. ಜಗತ್ತಿನಲ್ಲಿ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಿದ್ರೂ ಸಂಬಂಧಿಗಳು ಬೇಲಿಗೆ ಅಪ್ಲಿಕೇಶನ್ ಹಾಕಿ ಹಾಕ್ತಾರೆ. ಹೌದು, ಅವನು ಅಪರಾಧ ಮಾಡಿದ್ದಾನೆ ಅಂತ ಗೊತ್ತಿರುತ್ತೆ. ಅಪರಾಧಕ್ಕೆ ಸಹಮತ ಏನೋ ಇರೋದಿಲ್ಲ ಅವರಿಗೆ, ಅವ್ರು ಮಾಡಿದ್ದ ಅಂತ. ಆದರೆ ವಕೀಲರು ನೇಮಕ ಮಾಡಲ್ವಾ, ಬಿಡ್ಸೋಕೆ ಪ್ರಯತ್ನ ಪಡಲ್ವಾ, ಕೇಸ್ ಇಲ್ಲದೆ ಇರೋ ಕೇಸನ್ನು ನಿಲ್ಲಿಸೋದಕ್ಕೆ ಏನೇನೋ ಪ್ರಯತ್ನ ಪಡ್ತಾರೆ ಸಂಬಂಧಿಕರು ಅಂತ. ಇದು ಸಂಬಂಧಿಗಳ ಮನೋಭಾವ. ಮಹಾಭಾರತ ಅದನ್ನು ತೋರಿಸ್ಕೊಡ್ತಾ ಇದೆ ಇಲ್ಲಿ ಈಗ ಅಂತ. ಭೀಷ್ಮಾದಿಗಳಲ್ಲೂ ಆ ಅಂಶ ಕೆಲಸ ಮಾಡ್ತು ಅಂತ. ಇಷ್ಟು ಮಾತು ಹೇಳ್ತಾ ಇದ್ದ ಹಾಗೆ ದುರ್ಯೋಧನನಿಗೆ ಸಂತೋಷ ಆಯ್ತಂತೆ. ದುರ್ಯೋಧನ ಪ್ರೀತಮನ ಬಭೂವ ಅಂತ, ಮನಸ್ಸು ಅರಳಿತು ಅವನದ್ದು ಅಂತ. ದುರ್ಯೋಧನನಿಗೆ ಸಂತೋಷ ಆಗುತ್ತೆ. ಅವನೊಂದಿಷ್ಟು ಮಾತುಗಳನ್ನು ಆಡ್ತಾನೆ. ನಿನ್ನ ಇದಕ್ಕೆ ಇಡೀ ಸಂಪೂರ್ಣವಾಗಿ ನಿನ್ನ ಜೊತೆಗಿದ್ದು ಸಹಕಾರ ಕೊಡುವಂತೆ ಯೋಜಿಸಬೇಕು ಅಂತೆಲ್ಲ ಖುಷಿಯಿಂದ ಮಾತಾಡ್ತಾನೆ. ಅಂದರೆ ಈಗ ಮತ್ತೊಂದ್ಸಲ ಅವನ ಭೀಷ್ಮನನ್ನ ಮೇಲೆ ಏಳಿಸಿದೆ ಅಂತ. ಅವನ ಮಾತು ಕೇಳಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಭೀಷ್ಮ ಮೌನವಾಗಿದ್ದಂತೆ. ಅಥಾತ್ಮಜಂ ತವ ಪುನರ್ ಗಾಂಗೇಯೋ ಧ್ಯಾನ ಮಾಸ್ಥಿತಂ. ಒಂದು ಸ್ವಲ್ಪ ಹೊತ್ತು ಮೌನವಾಗಿ ಯೋಚಿಸ್ತಾನೆ. ಅದಾದ ಮೇಲೆ ಮತ್ತೆ ಮಾತಾಡುತ್ತಾನೆ. ಒಂದು ಬಹಳ ಯೋಜಿತವಾಗಿ ದಾಳಿ ಮಾಡೋಣ ನಾಳೆ ಅಂತ. ಅಹಂ ದ್ರೋಣಶ್ಚ ಶಲ್ಯಶ್ಚ ಕೃತವರ್ಮ ಚ ಸಾತ್ವತಃ ಅಶ್ವತ್ಥಾಮ ವಿಕರ್ಣಶ್ಚ ಅಂತೆಲ್ಲ ಒಂದು ಪಟ್ಟಿ ಕೊಡ್ತಾನೆ. ನಾವೆಲ್ಲ ಸೇರಿ ಬೇರೆ ತರಹದಲ್ಲಿ ಯುದ್ಧ ಮಾಡೋಣ ಅಂತ. ನಾನು, ದ್ರೋಣರು, ಶಲ್ಯ, ಕೃತವರ್ಮ, ಅಶ್ವತ್ಥಾಮ, ವಿಕರ್ಣ, ಸೋಮದತ್ತ, ಜಯದ್ರಥ, ವಿಂದ, ಅನುವಿಂದರು, ಬಾಹ್ಲಿಕ ಮತ್ತು ಅವನ ಮಕ್ಕಳು, ತ್ರಿಗರ್ತ ಅಂದರೆ ಸುಶರ್ಮ, ಮಾಗಧ, ಬೃಹದ್ಬಲ ಅಂದರೆ ಕೋಸಲದ ರಾಜ, ಚಿತ್ರಸೇನ, ವಿವಿಂಶತಿ, ಇವರಿಷ್ಟೂ ಜನ ಬೇರೆ ತರಹದಲ್ಲಿ ಯೋಚಿಸಿ ನಾಳೆ ಯುದ್ಧ ಮಾಡೋಣ ಅಂತ ಅವನು ಸಮಾಧಾನ ಮಾಡ್ತಾನೆ. ಇಷ್ಟು ಜನ ನಾವು ಇದೀವಲ್ಲ, ಇದು ಸಣ್ಣದು ಅಂತ ಅಂದ್ಕೋಬೇಡ. ನಾವೆಲ್ಲ ನಿನ್ನ ವಿಷಯದಲ್ಲೂ ಪ್ರಾಣಾರ್ಪಣೆಗೆ ಸಿದ್ಧರಾಗೆ ಬಂದಿರೋರು ಈ ಜನಗಳು ಅಂತ ಒಂದು ಸಮಾಧಾನ ಮಾಡ್ತಾನೆ ದುರ್ಯೋಧನನ ಮಾಡಿ. ಈ ಸೈನ್ಯ ದೇವತೆಗಳನ್ನು ಸೋಲಿಸುವ ಸಾಮರ್ಥ್ಯ ಇರೋ ಸೈನ್ಯ ಹೌದು ಅಂತ ಭೀಷ್ಮ ಹೇಳ್ತಾನೆ. ದೇವಾನಪಿರಣೇ ಜೇತು ಸಮರ್ಥ ಇತಿ ಮೇ ಮತಿಹಿ. ದೇವತೆಗಳನ್ನು ಸೋಲಿಸೋದಕ್ಕೆ ಸಾಧ್ಯ ಇದೆ ನಮಗೆ ಅಂತ. ಆದರೆ ಇಷ್ಟಾಗಿಯೂ ನೀನು ಗೆದ್ದು ಬಿಡ್ತಿ ಅನ್ನುವ ಮಾತನ್ನು ಭರವಸೆಯಾಗಿ ಹೇಳಲಾರೆ. ನಿನಗೆ ಒಂದು ಹಿತದ ಮಾತನ್ನ ಹೇಳಬೇಕು ನಾನು. ಅಶಕ್ಯ ಪಾಂಡವ ಜೇತುಂ. ನಮ್ಮ ಸೈನ್ಯ ದೇವತೆಗಳನ್ನೂ ಸೋಲಿಸಬಲ್ಲದು. ಆದರೆ ನಿನಗೆ ನಾನು ಹೇಳುವ ಹಿತದ ಮಾತೇನು ಅಂದರೆ ಪಾಂಡವರನ್ನ ದೇವತೆಗಳಿಗೂ ಸೋಲಿಸೋದಕ್ಕಾಗೋದಿಲ್ಲ ಅಂತ. ದೇವೈರಪಿ ಸವಾಸವೈಹಿ. ಇಂದ್ರನೇ ಮುಂದೆ ನಿಂತು ಯುದ್ಧಕ್ಕೆ ಬಂದರು, ಅವರನ್ನು ಸೋಲಿಸೋದಕ್ಕಾಗೋದಿಲ್ಲ ಅಂತ. ಯಾಕೆ ಅಂದರೆ ವಾಸುದೇವ ಸಹಾಯ ಅಂತ. ಅವ್ರ ಜೊತೆಗಿರೋದು ಕೃಷ್ಣ ಅಂತ. ಅಂದರೆ ಈಗ ಅವನು ಕೃಷ್ಣನನ್ನ ಭೀಷ್ಮ ನೋಡ್ತಾ ಇರೋದು ಪರಮಾತ್ಮ ಅಂತಲೇ ನೋಡ್ತಾ ಇದ್ದಾನೆ ಅವನು. ಪರಮಾತ್ಮನೇ ಅವ್ರ ಜೊತೆ ನಿಂತ್ಕೊಂಡ ಮೇಲೆ ಇನ್ನು ದೇವತೆಗಳು ಏನು ಮಾಡ್ತಾರೆ? ದೇವತೆಗಳಿಗಿಂತಲೂ ಮೇಲಿನವನಲ್ವ ಪರಮಾತ್ಮ. ಹಾಗಾಗಿ ಅವ್ರನ್ನ ಸೋಲ್ಸಕ್ಕಾಗೋಲ್ಲ ಅಂತ ಎಷ್ಟು ಬಡ್ಕೊಂಡ್ರು ದುರ್ಯೋಧನಿಗೇನು ಅರ್ಥ ಆಗೋದಿಲ್ಲ. ಆದರೆ ನಾನು ನನ್ನ ಪ್ರಯತ್ನವನ್ನ ಪರಿಪೂರ್ಣವಾಗಿ ಮಾಡ್ತೇನೆ. ಸರ್ವಥಾಹಂತು ರಾಜೇಂದ್ರ ಕರಿಷ್ಯೇ ವಚನಂತವ. ನಿನ್ನ ಮಾತನ್ನ ನಡೆಸ್ತೇನೆ ನಾನು ಅಂತ. ಪಾಂಡವರನ್ನು ಸೋಲಿಸುವ ಎಲ್ಲ ಪ್ರಯತ್ನವನ್ನು ಮಾಡ್ತೀನಿ ಅಂತ ಇಷ್ಟು ಹೇಳಿ ಏವ ಮುಕ್ತ್ವಾ ದದೌ ಚಾಸ್ಮಿ ವಿಶಲ್ಯಕರಣೀಂ ಶುಭಾಂ ಔಷಧೀಂ ವೀರ್ಯ ಸಂಪನ್ನಾಂ ವಿಶಲ್ಯಶ್ಚ ಭವತ್ತದ ಅಂತ. ಅವನು ರಕ್ತಸಿಕ್ತನಾಗೆ ಬಂದು ಕುತ್ಕೊಂಡಿದ್ನಲ್ಲ ದುರ್ಯೋಧನ, ವಿಶಲ್ಯಕರಣಿ ಕೊಡ್ತಾನೆ ಅವನಿಗೆ ಭೀಷ್ಮ. ಮೊನ್ನೆನೇ ಹೇಳಿದ್ರಲ್ಲ, ಹಚ್ಚಿಕೋ ಅಂತ. ಅದನ್ನ ಅವನು ಮೈಗೆಲ್ಲ ಹಚ್ಚಿಕೊಳ್ತಾನೆ. ವಿಶಲ್ಯಶ್ಚ ಭವತ್ತದ ಅಂತ, ಮೈಯಲ್ಲಿರುವ ಎಲ್ಲ ಗಾಯಗಳು ಹೋಯ್ತು ಅವನಿಗೆ ಅಂತ. ಇಷ್ಟು ಹೇಳಿ ಅವನು ಭೀಷ್ಮ ಸಮಾಧಾನ ಮಾಡ್ತಾನೆ. ಇದು 7ನೇ ದಿನದ ಯುದ್ಧ ಆರಂಭ ಆಗಬೇಕು. ಅದಕ್ಕಿಂತ ಮುಂಚೆ ಹಿಂದಿನ ದಿನ ರಾತ್ರಿ ಇಷ್ಟು ಘಟನೆ ನಡೆಯುತ್ತೆ. ಹಿಂದಿನ ದಿನ ರಾತ್ರಿಯೇ ನಡೆಯುತ್ತೆ. ಆ ಯುದ್ಧ 6ನೇ ದಿವಸ ಯುದ್ಧ ಮುಗಿದ ಕೂಡಲೇ ಇಷ್ಟು ಮಾತುಕತೆ ನಡೆಯುತ್ತೆ. ಬಟ್ 7ನೇ ದಿನದಲ್ಲಿ ತಗೊಂಡಿದ್ದಾರೆ ಇದನ್ನ. ಇಲ್ಲಿ ಅಧ್ಯಾಯದಲ್ಲಿ ತಗೊಳ್ಳುವಾಗ 7ನೇ ದಿವಸದ ಮೇಲೆ ತಗೊಂಡಿದ್ದಾರೆ. ಸೊ ಈ ಥರ ಡ್ರೆಸ್ಸಿಂಗ್ ರೂಮ್ ಮಾತುಕತೆ ಅಂತೀವಲ್ಲ, ಆ ಥರ
ಮಾತುಕತೆಗಳು ನಡೀತಾ ಇದೆ ಮತ್ತು ಪದೇ ಪದೇ ಅದು ನಡೀಲೇಬೇಕಾಗುತ್ತೆ ಪ್ರತಿದಿನ ಕೂಡ. ಭೀಷ್ಮನಿಗೆ ಒಂದಷ್ಟು ದುರ್ಯೋಧನ ಮಾತುಗಳನ್ನ ಹೇಳೋದು ಮತ್ತು ದುರ್ಯೋಧನಿಗೆ ಸಮಾಧಾನ ಮಾಡೋದು ಕಾಣಿಸ್ತಾ ಇದೆ. ಬಟ್ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ ಭೀಷ್ಮನ ಮನಸ್ಸಲ್ಲಿ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಅಂದರೆ ನಾನು ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ, ಸಾಯೋ ತನಕ ನಾನು ಹೋರಾಡ್ತೀನಿ ಅಂತ ಹೇಳ್ತಾನೆ ಹೊರತು ಅವ್ರನ್ನ ಸಾಯಿಸಿ ಬರ್ತೀನಿ ಅಂತ ಹೇಳಲ್ಲ. ಸೊ ಅದು ಗಮನಿಸಬೇಕಾದ್ದು. ಅದು ದುರ್ಯೋಧನಿಗೆ ಎಷ್ಟು ಅರ್ಥ ಆಗಿದೆ ಗೊತ್ತಿಲ್ಲ. ಅರ್ಥ ಆದರೂ ಈಗ ಪ್ರಯೋಜನ ಇಲ್ಲ ಅನ್ನೋದು ಹಂತಕ್ಕೆ ಬಂದು ನಿಂತಿದ್ದೀವಿ. ಸೊ 7ನೇ ದಿನದ ಯುದ್ಧದಕ್ಕಿಂತ ಮುಂಚಿನ ಮಾತುಕತೆಗಳನ್ನ ನೋಡಿದ್ವಿ. ಈಗ 7ನೇ ದಿನದ ಯುದ್ಧ ಹೇಗಿರುತ್ತೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸೋಕ್ಕಿಂತ ಮುಂಚೆ ಈ ಎಲ್ಲ ವಿಚಾರಗಳನ್ನ ನಮ್ಮ ಜೊತೆ ಶೇರ್ ಮಾಡ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ನಿಮ್ಮ ಕಮೆಂಟ್ಗಳನ್ನ ಕಳಿಸ್ತಾ ಇರಿ ಮತ್ತು ಲೈಕ್ ಮಾಡಿ ವಿಡಿಯೋನ. ಲೈಕ್ ಮಾಡಿದರೆ ಇನ್ನೊಂದಷ್ಟು ಜನರಿಗೆ ಅದು ರೀಚ್ ಆಗುತ್ತೆ. ಮತ್ತು ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೋಡ್ತಾರೆ ಗೌರಿ ಶಿಕ್ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತದ ರಹಸ್ಯಗಳು. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ.